ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ ಸ್ಟಾರ್ಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನೀವು ಇಷ್ಟ ಇದ್ರೂ ಅವ್ರು ಯಾಕೆ ಸುಮ್ಮನೆ ಇದ್ದಾರೆ, ವೈ ದೇ ಆರ್ ಸೈಲೆಂಟ್, ಆ ಒಂದು ಟಾಪಿಕ್ ತಗೊಂಡು ಇವತ್ತಿನ ರೀಡಿಂಗ್ ಮಾಡ್ತಾ ಇದ್ದೀನಿ. ಇದು ಟೈಮ್ಲೆಸ್ ಜನರಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು, ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡ್ಬೋದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಕಿಂಗ್ ಆಫ್ ವ್ಯಾಂಡ್ಸ್, ಇಲ್ಲಿ 5 ಆಫ್ ಸಾರ್ಡ್ಸ್, ಮತ್ತೊಂದು ಸ್ಟ್ರೆಂತ್ ಕಾರ್ಡ್ ಬರ್ತಾ ಇದೆ. ಕ್ವೀನ್ ಆಫ್ ಪೆಂಟಿಕಲ್ಸ್, ಆ ವ್ಯಕ್ತಿನ ತುಂಬ ನಂಬ್ಕೊಂಡಿದ್ದೀರಾ, ನೀವು ತುಂಬ ಇಷ್ಟಪಟ್ಟಿದ್ದೀರಾ, ಬಿಟ್ಕೊಡೋಕ್ಕೆ ಇಷ್ಟ ಇಲ್ಲ. ಇದಕ್ಕೆ ಇಲ್ಲಿಂದ 3 ಕಾರ್ಡ್ ನೋಡೋಣ ಏನು ಬರುತ್ತೆ ಅಂತ. ಫ್ಲವರಿಂಗ್, ವಿ ಆರ್ ದಿ ವರ್ಲ್ಡ್, ಮತ್ತೊಂದು ಎಕ್ಸ್ಪೀರಿಯನ್ಸಿಂಗ್, ಬಾಟಮ್ನಲ್ಲಿ ಫೈಟಿಂಗ್. ಈ ಕನೆಕ್ಷನಲ್ಲಿ ನಿಮ್ಮಿಬ್ಬರಲ್ಲಿ ಯಾವಾಗಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ. ವಿ ಆರ್ ದಿ ವರ್ಲ್ಡ್ ಅನ್ನೋ ಭಾವನೆ ಇದ್ರೂ ಆಗಾಗ ಜಗಳಾಡ್ತಾ ಇರ್ತೀರಾ, ಮಾತುಕತೆಗಳಾಗ್ತಾ ಇರುತ್ತೆ. ಇಲ್ಲಿ ಸಿಟ್ಟು, ಕೋಪ, ಮುನ್ಸು, ಹೊಂದಾಣಿಕೆ ಕಡಿಮೆ ಅನ್ನೋ ಒಂದು ಎನರ್ಜಿ ಬರ್ತಾ ಇದೆ. ಹಾಗೆ ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ. ಐ ವಾಂಟ್ ಟು ರೀಕನ್ಸೈಲ್. ನೋಡಿದ್ರಾ, ಎವ್ರಿ ಮೊಮೆಂಟ್ ಸ್ಪೆಂಟ್ ವಿತ್ ಯು ಈಸ್ ಪ್ರೆಷಸ್ ಫಾರ್ ಮೀ. ಇಬ್ಬರು ಜಗಳಾಡ್ತಾ ಇರ್ತೀರಾ, ವಿ ಆರ್ ದಿ ವರ್ಲ್ಡ್ ಅನ್ನೋ ಭಾವನೆ ಇರುತ್ತೆ, ಆದ್ರೂ ಏನೋ ಅಡ್ಜಸ್ಟ್ಮೆಂಟ್ಸ್ ಇಲ್ಲ. ಇವರೊಂದು ನೋಡೋಕೆ ಚೆನ್ನಾಗಿರೋ ವ್ಯಕ್ತಿ ಹಾಗನ್ಸುತ್ತೆ, ಅವ್ರ ಮೇಲೆ ಅವ್ರಿಗೆ ಕಾನ್ಫಿಡೆನ್ಸ್ ಇದೆ, ಲೈಫಲ್ಲಿ ಇನ್ನೂ ಸೀರಿಯಸ್ನೆಸ್ ಬಂದಿಲ್ಲ. ಮಾತು ಹೊರಟಾಗಿದ್ರೂ ಮನಸ್ಸು ಬಹಳ ಮೃದು ಅನಿಸುತ್ತೆ. ನಿಮ್ಮ ಜೊತೆ ಮಾತುಕತೆಗಳು ಆಗಾಗ ನಡೀತಾ ಇರುತ್ತೆ. ನೀವು ಅಂದರೆ ಅವ್ರಿಗೆ ತುಂಬ ಇಷ್ಟ, ಅದನ್ನು ಹೇಳ್ಕೊಳ್ಳೋಕ್ಕೆ ಈಗೋ ಇದೆ. ತುಂಬ ಆ್ಯಟಿಟ್ಯೂಡ್ ತೋರಿಸ್ತಾರೆ, ನಿಮ್ಮನ್ನು ಸತಾಯಿಸ್ತಾರೆ, ಆದರೆ ನಿಮ್ಮ ಕೆಲವು ಸ್ವಭಾವಗಳು ಅವ್ರಿಗೆ ಇಷ್ಟ ಆಗಲ್ಲ ಅನ್ನೋದಿದೆ. ನೀವು ಅವ್ರನ್ನ ತುಂಬ ಕಂಟ್ರೋಲ್ ಮಾಡೋದು ಅವ್ರಿಗೆ ಅಷ್ಟೊಂದು ಇಷ್ಟ ಆಗಲ್ಲ. ಆಗಾಗ ಬೇಜಾರಾಗ್ತಾ ಇರುತ್ತೆ, ಸಿಟ್ಟು ಬರುತ್ತೆ. ಹಾಗೆ ನಿಮ್ಮ ಎನರ್ಜಿ ನೋಡಿದಾಗ ನಿಮಗೆ ಅವರೇ ಪ್ರಪಂಚ, ಅವ್ರನ್ನ ಬಿಟ್ಕೊಡೋಕೆ ನಿಮ್ಗೆ ಇಷ್ಟ ಇಲ್ಲ. ಇದರಿಂದ ಆಗಾಗ ಇಬ್ಬರಲ್ಲೂ ಕಮ್ಯುನಿಕೇಷನ್ ಗ್ಯಾಪ್ ಇರುತ್ತೆ. ಹಾಗೆಲ್ಲ ನಿಮಗೆ ಲೋನ್ಲಿನೆಸ್ ಫೀಲ್ ಆಗುತ್ತೆ, ಬೇಜಾರಾಗುತ್ತೆ, ಯಾಕೋ ಅವ್ರ ಬಗ್ಗೆ ಅನುಮಾನಗಳು ಬರುತ್ತೆ. ಅವರು ಹೊರಟು ಮಾತು ನಿಮ್ಮನ್ನು ಸತಾಯಿಸೋದು ನಿಮಗೂ ಇಷ್ಟ ಆಗಲ್ಲ. ಈ ವ್ಯಕ್ತಿ ಯಾಕೆ ಹೀಗೆ ಹಾಗನ್ಸುತ್ತೆ ನಿಮಗೆ. ಹೆಚ್ಚು ನಿಮಗೆ ಟೈಮ್ ಕೊಡಲ್ಲ, ಅದ್ರ ಬಗ್ಗೆ ನೀವು ವಿಚಾರಿಸಿದವಾಗ ಡಿಪ್ಲೊಮ್ಯಾಟಿಕ್ ಆಗಿ ಉತ್ತರ ಕೊಡೋದಿದೆ. ಆದಷ್ಟು ನೀವು ಅವ್ರನ್ನ ಕಂಟ್ರೋಲ್ ಮಾಡೋಕ್ಕೆ ನೋಡ್ತೀರಾ, ಆದರೆ ಆ ವ್ಯಕ್ತಿ ನಿಮ್ಮ ಕೈಗೆ ಸಿಗ್ತಾ ಇಲ್ಲ. ನಿಮ್ಮನ್ನು ಅವರು ಭೇಟಿ ಮಾಡಲ್ಲ ಅಂತ ಅಲ್ಲ, ಆದಷ್ಟು ಅವರು ಟೈಮ್ ಮಾಡಿಕೊಂಡು ನಿಮ್ಮ ಜೊತೆ ಮಾತಾಡೋದಿದೆ, ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋದಿದೆ. ಆದರೆ ಅಲ್ಲಿ ಸಂತೋಷಕ್ಕಿಂತ ಹೆಚ್ಚು ಬರೀ ಜಗಳಗಳೇ ಇರುತ್ತೆ. ಅದಕ್ಕೆ ಹೆಚ್ಚು ಅವರು ನಿಮ್ಮನ್ನು ಅವಾಯ್ಡ್ ಮಾಡ್ತಾರೆ ಅನ್ನೋದಿದೆ. ಇಲ್ಲಿ ನಿಮ್ಮಿಂದ ದೂರ ಆದ್ರೂ ನಿಮ್ಮನ್ನು ಕನೆಕ್ಟ್ ಆಗೋದಿದೆ, ನಿಮ್ಮನ್ನು ವಿಚಾರಿಸೋದಿದೆ. ಇದಕ್ಕೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗಿಂದ ಏನು ಬರುತ್ತೆ ನೋಡೋಣ. ಒಂದು ನಿಮಿಷ ನೀವು ನಂಬಿದ ದೇವ್ರನ್ನ ನೆನೆಸ್ಕೊಳ್ಳಿ, ಹಾಗೆ ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿನೂ ನೆನೆಸ್ಕೊಳ್ಳಿ. ಡಿವೈನ್ ಎನರ್ಜಿನಲ್ಲಿ ಕನೆಕ್ಟ್ ಆಗೋಕ್ಕೆ ಪ್ರಯತ್ನ ಮಾಡಿ. ಸ್ಪಿರಿಟ್ ಗೈಡ್ಸ್, ಯೂನಿವರ್ಸ್, ಏಂಜಲ್ಸ್ ಗೈಡ್ ಮಾಡಿ. ನೀವು ಅವರಿಂದ ಹಾನೆಸ್ಟ್ ಡಿಸಿಷನ್ ಬೇಕು ಅಂತ ಅಂದ್ಕೊಂಡಿದ್ದೀರಾ. ಈ ರಿಲೇಷನ್ಶಿಪ್ನಲ್ಲಿ ಕ್ಲಾರಿಟಿ ಹಾಗೆ ಫರ್ಮ್ ಡಿಸಿಷನ್ ಬೇಕು ಹಾಗೆ ನಿಮ್ಗೆ ಅನಿಸುತ್ತೆ. ಯಾಕೆಂದರೆ ನಿಮಗೆ ಅವ್ರ ಬಗ್ಗೆ ಅನುಮಾನಗಳಿವೆ, ಕನ್ಫ್ಯೂಷನ್ಸ್ ಇದೆ. ಅದು 3ನೇ ವ್ಯಕ್ತಿ ಕೂಡ ಆಗಿರಬಹುದು, ಅಥವಾ ಫ್ಯಾಮಿಲಿ ಇಶ್ಯೂಸ್ ಇರ್ಬೋದು. ಇನಿಷಿಯಲ್ ಡೇಸ್ನಲ್ಲಿ ನಿಮ್ಮ ಹಿಂದೆ ಮುಂದೆ ಓಡಾಡ್ತಾ ಇದ್ದವರು ಈಗ ಡಿಸಿಷನ್ ವಿಷಯ ಬಂದಾಗ ನಿಮ್ಮ ಕಣ್ತಪ್ಪಿಸಿ ಓಡಾಡೋದಿದೆ. ಹಾಗೆ ಇಲ್ಲಿ ಮೈಂಡ್ ಗೇಮ್ಸ್ ಕಾಣ್ತಾ ಇದೆ. ನಿಮ್ಮಿಂದ ಡಿಸ್ಕನೆಕ್ಟ್ ಆಗೋದು, ನಿಮ್ಮ ರಿಯಾಕ್ಷನ್ ಚೆಕ್ ಮಾಡೋದು, ಆಗಾಗ ನಿಮಗೆ ಸುಳ್ಳು ಹೇಳೋದು ಇದೆ. ಶುರುವಿನಲ್ಲಿ ನೀವು ಇದನ್ನೆಲ್ಲ ನಂಬ್ಕೋತಾ ಇದ್ರಿ, ಈಗ ನೀವು ಅವ್ರು ನಿಜ ಹೇಳಿದ್ರು
ನಂಬ್ಕೊಳ್ಳೋ ಪರಿಸ್ಥಿತಿನಲ್ಲಿಲ್ಲ. ಇದೇ ವಿಷಯದಲ್ಲಿ ನಿಮಗೆ ಸ್ಟ್ರೆಸ್ ಇದೆ, ಆಂಗ್ಸೈಟಿ ಇದೆ. ಹಾಗಾಗಿ ಅವ್ರ ಬಗ್ಗೆ ಸ್ಪೈ ಕೆಲಸ ಮಾಡ್ತೀರಾ. ಹಾಗೆ ಅವ್ರ ಕೆಲವು ಬಿಹೇವಿಯರ್ಗಳು ನಿಮಗೆ ಹರ್ಟ್ ಆಗ್ತಿದೆ. ಈಗೀಗ ಇದೇ ವಿಷಯಕ್ಕೆ ನಿಮ್ಮಿಬ್ಬರಲ್ಲಿ ಕ್ಲ್ಯಾಶಸ್ ಆಗ್ತಾ ಇದೆ. ಕೆಲವು ಸರಿ ಮಾತು ಬಿಡ್ತೀರಾ. ನೀವು ಈ ಕನೆಕ್ಷನಲ್ಲಿ 100% ಎಫರ್ಟ್ಸ್ ಹಾಕಿದ್ದೀರಾ. ಆದರೆ ಆ ಕಡೆಯಿಂದ ನಿಮಗೆ ನಿರಾಸೆ ಇದೆ. ಹೆಚ್ಚು ಓಪನ್ ಅಪ್ ಆಗ್ತಾ ಇರಲಿಲ್ಲ. ನಿಮಗೇನೋ ಒಂಥರ ಏನೋ ಮುಚ್ಚಿಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇತ್ತು. ಈ ವ್ಯಕ್ತಿಯಿಂದ ಮೂವ್ ಆನ್ ಆಗೋಕ್ಕೆ ಮನಸ್ಸಿಲ್ಲ. ಆದರೆ ಇದು ಸರಿಯಾಗಿ ನಡೀತಾನೂ ಇಲ್ಲ. ಶುರುವಿನಲ್ಲಿ ನೀವೇ ಸೋಲ್ತಾ ಇದ್ರಿ. ಅದನ್ನು ಇವರು ಗ್ರ್ಯಾಂಟೆಡ್ ಆಗಿ ತಗೋತಾ ಇದ್ರು. ನಿಮ್ಮ ವೀಕ್ನೆಸ್ನ ಯೂಸ್ ಮಾಡ್ಕೋತಾ ಇದ್ರು. ಈಗ ಸ್ವಲ್ಪ ದಿನದಿಂದ ಈ ಕನೆಕ್ಷನ್ ಕಟ್ಟಾಗಿದೆ ಅನಿಸ್ತಾ ಇದೆ. ನಿಮಗೆ ಪದೇ ಪದೇ ಅವ್ರಿಗೆ ಕಾಲ್ ಮಾಡಬೇಕು, ಅವ್ರ ಜೊತೆ ಮಾತಾಡಬೇಕು ಅನಿಸುತ್ತೆ. ಇಂಪಲ್ಸಿವ್ ಆಗಿದ್ದೀರಾ. ಇಲ್ಲಿ ಇನ್ಸೆಕ್ಯೂರಿಟಿ ಇದೆ. ಹೀಗೆ ಬಿಟ್ಟರೆ ಈ ವ್ಯಕ್ತಿ ಪರ್ಮನೆಂಟಾಗಿ ಬೇರೆ ಕಡೆ ಹೋಗ್ಬಿಡ್ತಾರೆ ಅನ್ನೋ ಯೋಚನೆ ನಿಮಗೆ. ಈಗ ಈ ವ್ಯಕ್ತಿ ಏನು ಹೇಳ್ತಾರೆ ನೋಡೋಣ. ಇವ್ರಿಗೆ ನಿಮ್ಮ ಮೇಲೆ ಮನಸ್ಸಿದೆ. ನೀವು ಇವರ ಫಸ್ಟ್ ಲವ್ ಅನ್ನೋದಿದೆ. ಹಾಗೆ ಇವ್ರು ಸ್ವಲ್ಪ ಸೋಷಿಯಲ್ ನೇಚರ್. ಎಲ್ಲರನ್ನೂ ಮಾತಾಡ್ಸೋದು, ಫ್ಲರ್ಟ್ ಮಾಡೋದು ಇವ್ರ ಸ್ವಭಾವ. ಮನಸ್ಸು ಒಂದು ಕಡೆ ಇರಲ್ಲ, ಚಂಚಲ ಸ್ವಭಾವ ಅನಿಸುತ್ತೆ. ನಿಮ್ಮ ಮೇಲೆ ಏನೋ ಅನ್ಸೆಡ್ ಫೀಲಿಂಗ್ಸ್ ಇದೆ. ಅದನ್ನು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕೆ ಬರಲ್ಲ. ಸಿಟ್ಟು ಕೋಪ ಬೇಗ ಬರುತ್ತೆ. ನಿಮ್ಮ ಹತ್ರ ಹೊರಟು ಮಾತಾಡಿದ್ರೂ ನಿಮ್ಮನ್ನು ಬಿಡೋ ಮನಸ್ಸಿಲ್ಲ. ಅವ್ರ ಮನಸ್ಸಲ್ಲಿ ನಿಮಗೆ ಸ್ಪೆಷಲ್ ಪ್ಲೇಸ್ ಇದೆ. ನಿಮ್ಮ ಡಾಮಿನೇಟಿಂಗ್ ನೇಚರ್. ಹಾಗೆ ಅನುಮಾನ ಪಡೋದು ಅವ್ರಿಗಿಷ್ಟ ಆಗಲ್ಲ. ಅದಕ್ಕೆ ನಿಮ್ಮ ಜೊತೆ ಜಗಳ ತೆಗಿತಾರೆ. ನಾನು ಇರೋದೇ ಹೇಗೆ, ಬೇಡ ಅಂದರೆ ಬಿಟ್ಬಿಡು ಅಂತ ಹೇಳೋದು ಇದೆ. ನೀವು ಅವ್ರನ್ನ ಬಿಡೋಲ್ಲ ಅನ್ನೋದು ಚೆನ್ನಾಗಿ ಗೊತ್ತಿದೆ ಅವ್ರಿಗೆ. ಹೀಗೆ ನಿಮ್ಮನ್ನು ಸತಾಯಿಸೋದು. ಈ ಕನೆಕ್ಷನ್ ಬಗ್ಗೆ ನಿಮಗಿರೋಷ್ಟು ಸೀರಿಯಸ್ನೆಸ್ ಇವ್ರಿಗಿಲ್ಲ. ಆ ಟೈಮ್ ಬಂದಾಗ ನೋಡಿದ್ರಾಯ್ತು ಅಂತ ಹೇಳೋದು. ಯಾವಾಗಲೂ ಫ್ರೆಂಡ್ಸ್ ಅಥವಾ ಕೆಲಸ, ನಾನು ಬ್ಯುಸಿ, ಹೀಗೆ ಅವ್ರ ಪ್ರಪಂಚ ನಡೀತಾ ಇದೆ. ನಿಮಗೆ ಮಾತ್ರ ಅವರೇ ನಿಮ್ಮ ಪ್ರಪಂಚ. ಯಾವಾಗಲೂ ಅವ್ರ ಬಗ್ಗೆ ಯೋಚನೆ ಮಾಡ್ತೀರಾ. ಅವ್ರು ಸಿಟ್ಟು ಮಾಡಿಕೊಂಡ್ರು, ಆಗಾಗ ನಿಮ್ಮನ್ನು ಹರ್ಟ್ ಮಾಡಿದ್ರು ಯಾಕೋ ಅವರನ್ನು ಬಿಡೋಕೆ ಮನಸ್ಸಾಗಲ್ಲ. ಅವ್ರು ಸ್ವಲ್ಪ ದಿನ ಮಾತಾಡ್ದಿದ್ರು ಅವ್ರ ಜೊತೆ ಮಾತಾಡಬೇಕು, ಅವ್ರ ವಾಯ್ಸ್ ಕೇಳಬೇಕು ಹಾಗನ್ಸುತ್ತೆ ನಿಮಗೆ. ಇದು ಮುಂದೆ ಏನಾಗುತ್ತೆ ನೋಡೋಣ. ಇದಕ್ಕೆ ಇಲ್ಲಿಂದ ಕೆಲವು ಕಾರ್ಡ್ಸ್ ನೋಡೋಣ. ಇಲ್ಲೊಂದು ಕಾರ್ಡ್ ಬಿದ್ದಿದೆ ನೋಡಿ. ಕಮ್ ಬ್ಯಾಕ್ ಇನ್ ಮೈ ಲೈಫ್. ಐ ವಾಂಟ್ ಟು ಫಾಲ್ ಇನ್ ಲವ್ ವಿತ್ ಯು ಎಗೇನ್ ಆ್ಯಂಡ್ ಎಗೇನ್. ಐ ಆಮ್ ನಾಟ್ ಓವರ್ ಯು ಅಂತ ಹೇಳ್ತಾ ಇದ್ದಾರೆ. ಯು ಆರ್ ದಿ ಮೋಸ್ಟ್ ಪ್ರೆಷಸ್ ಗಿಫ್ಟ್ ಆಫ್ ಗಾಡ್ ಫಾರ್ ಮೀ. ನೋಡಿದ್ರಾ? ಐ ಆಮ್ ಟ್ರೈಂಗ್ ಟು ಇಂಪ್ರೂವ್ ಮೈ ಸೆಲ್ಫ್. ನೀವು ಎಷ್ಟೋ ಸರಿ ಅಂದ್ಕೊಂಡಿದ್ದೀರಾ ಈ ವ್ಯಕ್ತಿ ಯಾವಾಗ ಚೇಂಜ್ ಆಗ್ತಾರೆ. ಹಾಗೆ ನಾನು ಹೇಳಿದ್ದೆ ಅಲ್ವಾ, ಐ ಆಮ್ ಟ್ರೈಂಗ್ ಟು ಇಂಪ್ರೂವ್ ಮೈ ಸೆಲ್ಫ್ ಅಂತ ಹೇಳ್ತಾ ಇದ್ದಾರೆ ನೋಡಿ. ಅವರನ್ನು ಅವರು ಚೇಂಜ್ ಮಾಡ್ಕೊಳ್ಳೋಕೆ ರೆಡಿ ಇದ್ದಾರೆ. ಅದು ನಿಮಗೋಸ್ಕರ. ಮತ್ತು ನೀವು ಅವ್ರ ಲೈಫಿಗೆ ವಾಪಸ್ ಬರಬೇಕು. ನಿಮ್ಮನ್ನು ಅವ್ರು ಇಷ್ಟಪಟ್ಟಿದ್ದಾರೆ. ಐ ವಾಂಟ್ ಟು ಫಾಲ್ ಇನ್ ಲವ್ ವಿತ್ ಯು ಎಗೇನ್ ಆ್ಯಂಡ್ ಎಗೇನ್ ಅಂತ ಹೇಳ್ತಾ ಇದ್ದಾರೆ. ಒಂದೊಂದು ಸರಿ ಸಿಟ್ಟು ಬಂದಾಗ ನಾನೇನು ನಿನ್ನ ಹಿಂದೆ ಬಂದಿಲ್ಲ ಹಾಗೆ ಹೇಳಿರೋದಿದೆ ಅವರು. ಆದರೆ ಮನಸ್ಸೊಳಗಡೆ ಯು ಆರ್ ದಿ ಮೋಸ್ಟ್ ಪ್ರೆಷಸ್ ಗಿಫ್ಟ್ ಆಫ್ ಗಾಡ್ ಫಾರ್ ಮೀ. ಎವ್ರಿ ಮೂಮೆಂಟ್ ಸ್ಪೆಂಡ್ ವಿತ್ ಯು ಈಸ್ ಪ್ರೆಷಸ್ ಫಾರ್ ಮೀ. ಅದು ಎರಡನೇ ಸರಿ ಬಂದಿದೆ ನಿಮಗೆ. ನಿಮ್ಮ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋ ಆಸೆ ಇದೆ. ಅವ್ರಿಗೂ ರೀಕನ್ಸೈಲ್ ಆಗಬೇಕು, ಮತ್ತು ನಿಮ್ಮ ಜೊತೆ ಜೀವನ ಮಾಡಬೇಕು, ನಿಮ್ಮ ಜೊತೆ ಚೆನ್ನಾಗಿರಬೇಕು ಅನ್ನೋ ಮನಸ್ಸಿದೆ. ಸೊ ಬಿ ಹ್ಯಾಪಿ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದ್ದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.